ಹಾಯ್ ಡಿಯರ್ ಸ್ಟೂಡೆಂಟ್ಸ್, JEE ಮೇನ್ ರಿಸಲ್ಟ್ ಬಂದಿದ್ದು. JEE ಅಡ್ವಾನ್ಸ್ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ, ಕಟ್ ಆಫ್ ಏನು ಅನ್ನೋದಕ್ಕೆ ಭಾಳ ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಈ ಒಂದು ಸ್ಕೋರ್ ಕಾರ್ಡ್ ನೋಡಿದ್ರು ಸಹ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾನೆ. ಒಂದು ವೇಳೆ ನಿಮ್ಮ ಕೆಟಗರಿ ಜನರಲ್ ಮೆರಿಟ್ ಆಗಿದ್ದರೆ 93.23 ಕಟ್ ಆಫ್ ಆಗಿರುತ್ತಂದರೆ 93.23, ಅದು ಅದಕ್ಕಿಂತ ಹೆಚ್ಚಾಗಿ ಒಂದು ವೇಳೆ ನಿಮ್ಮ ಪರ್ಸನಲ್ ಇದ್ದರೆ ನೀವು JEE ಅಡ್ವಾನ್ಸ್ ಬರೋದಕ್ಕೆ ಎಲಿಜಿಬಲ್. ಒಂದು ವೇಳೆ ನೀವು ಜನರಲ್ ಮೆರಿಟ್ ಆಗಿದ್ದರೆ ಓಕೆ. ಒಂದು ವೇಳೆ ಜನರಲ್ ಮೆರಿಟ್ ಆಗಿದ್ದು ಒಂದು ವೇಳೆ EWS ಕೋಟಾಕ್ಕೆ ನೀವು ಬಿಲಾಂಗ್ ಆದರೆ 81.32 ಮಿನಿಮಮ್ ಪರ್ಸೆಂಟೇಜ್ ಅಂದರೆ 81.32 ಅಥವಾ ಅದಕ್ಕಿಂತ ಹೆಚ್ಚಿಗಿದ್ರೆ ನೀವು ಅದಕ್ಕೆ ಎಲಿಜಿಬಲ್ ಆಗ್ತೀರಾ ಅಡ್ವಾನ್ಸ್ ಎಕ್ಸಾಮ್ ಬರೆಯೋದಕ್ಕಾಗಿ. ಸೊ ಅದೇ ರೀತಿ OBC ಒಂದು ವೇಳೆ ನೀವು ಬಿಲಾಂಗ್ ಆದರೆ, OBC NCL ಅಂಡರ್ ನೀವು ಬಿಲಾಂಗ್ ಆದರೆ ನಿಮ್ಮ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರಬೇಕಂದ್ರೆ 79.67% ಆಗಿರಬೇಕು. ಸೊ ಅದೇ ರೀತಿ ನಾವು ನೋಡಿದಾಗ SC ಕ್ಯಾಟಗರಿ ಆಗಿದ್ದರೆ 60.09% ನಿಮ್ದು ಆಗಿರಬೇಕಾಗುತ್ತೆ. ಮತ್ತು ST ಕ್ಯಾಟಗರಿ ಇದ್ದರೆ 46.69% ಆಗಿದೆ. ಮತ್ತು PH ಕ್ಯಾಟಗರಿ ಆಗಿದ್ದರೆ ಓಕೆ. ಮತ್ತು ಯಾರು ಎಲಿಜಿಬಲ್ ಆಗಿರ್ತೀರಾ ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಿಮಗೆ ಏಪ್ರಿಲ್ 27ನೇ ತಾರೀಕಿನಿಂದ ಮೇ 7ನೇ ತಾರೀಕುವರೆಗೂ ಸಮಯಾವಕಾಶವಿದೆ. ಸೊ ಮತ್ತು ಆಮೇಲೆ ಪರೀಕ್ಷೆ ಬಗ್ಗೆ ಹೇಳಬೇಕು ಅಂದರೆ ಮೇ 26ನೇ ತಾರೀಕು JEE ಅಡ್ವಾನ್ಸ್ ಪರೀಕ್ಷೆ ಕಂಡಕ್ಟ್ ಮಾಡಲಾಗುತ್ತೆ. ಓಕೆ, ಇದೇ ರೀತಿ ನಾನು ನಿಮಗೆ ನೀಟ್ ಆಗಿರ್ಬೋದು, JEE ಆಗಿರ್ಬೋದು ಅಥವಾ ಕೆಗೆ ಸಂಬಂಧಪಟ್ಟಾಗೆ ಅಪ್ಡೇಟ್ ನೀಡ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಇದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಮತ್ತು ಇನ್ಸ್ಟಾಗ್ರಾಮ್ನ ಸಹ ಫಾಲೋ ಮಾಡಿ, ಅಲ್ಲಿಗೆ ಅಪ್ಡೇಟ್ ನಾನು ನಿಮಗೆ ನೀಡ್ತಾ ಇರ್ತೀನಿ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.